ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 48ನೆಯ ಶ್ಲೋಕ. ಅಹಸ್ಸೂತೆ ಸವ್ಯಂ ತವನಯನ ಮರ್ಕಾತ್ಮಕತಯ ತ್ರಿಯಾಮಂ ವಾಮಂ ತೇ ಸೃಜತಿ ರಜನೀನಾಯಕತಯ ತೃತೀಯಾ ತೇ ದೃಷ್ಟಿ ದರದಲಿತ ಹೇಮಾಂಬುಜ ರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರೀಂ. ಹೇ ಭಗವತಿಯೇ, ನಿನ್ನ ಬಲಗಣ್ಣು ಸೂರ್ಯರೂಪವಾಗಿ ಹಗಲನ್ನು ಸೃಷ್ಟಿ ಮಾಡುತ್ತಿದೆ, ಎಡಗಣ್ಣು ಚಂದ್ರರೂಪನಾಗಿ ರಾತ್ರಿಯನ್ನು ಉಂಟು ಮಾಡುತ್ತಿದೆಯಮ್ಮ. ಮತ್ತು ಹಣೆಗಣ್ಣು ನಸು ಅರಳಿರುವ ಕೆಂಪು ಕಮಲದಂತೆ ಹಗಲು ರಾತ್ರಿಗಳ ಮಧ್ಯಕಾಲವಾಗಿರಬಹುದಾದ ಸಂಧ್ಯಾಕಾಲವನ್ನು ಸೃಷ್ಟಿ ಮಾಡುತ್ತಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಣ್ಣುಗಳು ಹಗಲು ರಾತ್ರಿ ಸಂಧ್ಯಾಕಾಲವನ್ನು ಸೃಷ್ಟಿ ಮಾಡುತ್ತಿದೆ ಅನ್ನುವಂಥ ವಿಶೇಷವಾದ ವರ್ಣನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕಗಳನ್ನೆಲ್ಲ ನಾವು ಅಧ್ಯಯನ ಮಾಡುವ ಮುನ್ನ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕಾಗಿದೆ. ಏನು ಅಂತಂದರೆ, ಅಮ್ಮನ ಬಲಗಣ್ಣು ಸೂರ್ಯವಾಗಿ ಜಗತ್ತನ್ನು ಬೆಳಗುತ್ತಾ ಇದೆ, ಎಡಗಣ್ಣು ಚಂದ್ರನಾಗಿ ರಾತ್ರಿಯನ್ನು ಉಂಟು ಮಾಡುತ್ತಿದೆ ಅಂದರೆ ಇನ್ನು ಆ ವಿಶ್ವ ವಿಗ್ರಹಳಾದ ಅಮ್ಮನ ಸ್ವರೂಪ ಹೇಗಿರಬೇಕು, ಅದು ಅವರ್ಣನೀಯ ಅಂತ. ನಮಗೆ ಕಾಣುತ್ತಿರುವಂಥ ಸೂರ್ಯ ಇದ್ದಾನಲ್ಲ, ಆತನ ಮುಂದೆ ಇಡೀ ಭೂಮಿ ಒಂದು ಸಣ್ಣ ಧೂಳಿನ ಕಣವಿದ್ದಂತೆ. ಇಡೀ ಭೂಮಂಡಲದಲ್ಲಿ ಭಾರತ ಒಂದು ದೇಶ, ಅದು ಆ ಸೂರ್ಯನ ಮುಂದೆ ಇನ್ನು ಹೇಗಿರಬೇಕು? ಆ ಸಣ್ಣ ಕಣವಿದ್ದಂತೆ ಇರುವ ದೇಶದಲ್ಲಿ ನಮ್ಮದು ಕರ್ನಾಟಕ. ಆ ಕರ್ನಾಟಕದಲ್ಲೊಂದು ಊರು, ಆ ಊರಿನಲ್ಲೊಂದು ನಗರ ಪ್ರದೇಶ, ಆ ನಗರ ಪ್ರದೇಶದಲ್ಲೊಂದು ಬಡಾವಣೆ, ಆ ಬಡಾವಣೆಯಲ್ಲೊಂದು ಮುಖ್ಯ ರಸ್ತೆ, ಆ ಮುಖ್ಯ ರಸ್ತೆಯೊಂದು ಅಡ್ಡ ರಸ್ತೆ, ಆ ಅಡ್ಡ ರಸ್ತೆಯಲ್ಲಿ ಒಂದು ಸಣ್ಣ ಮನೆ, ಆ ಮನೆಯಲ್ಲಿ ಒಂದು ಸಣ್ಣ ವಿಶ್ರಾಂತಿ ಗೃಹ, ಆ ವಿಶ್ರಾಂತಿ ಗೃಹದಲ್ಲಿ ಕುಳಿತುಕೊಳ್ಳಬಹುದಾದ ನಮ್ಮ ಇತಿಮಿತಿ ಅತ್ಯಂತ 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 ಪುಟ್ಟದು ಅಂತ, ಅಲ್ಪವಾದದ್ದು ಅಂತ. ಇಷ್ಟೊಂದು ಅಲ್ಪರಾದ ನಾವು ಆ ಬೃಹತ್ ವಿಶ್ವ ವಿಗ್ರಹಳಾದ ಅಮ್ಮನನ್ನ ಎಷ್ಟು ಮಾತ್ರ ತಿಳಿಯಲು ಸಾಧ್ಯವಾಗತ್ತೆ? ಮತ್ತೆ ಹೇಗೆ ತಿಳಿಯಬಹುದು? ಆ ಅನಂತಳು, ಆದ್ಯಂತವಿಲ್ಲದ ವಿಶ್ವಸ್ವರೂಪಿಣಿಯಾದ ಅಮ್ಮನನ್ನ ಅತ್ಯಂತ ಮಿತಿಯಾದ ನಾವು ವಿಶ್ವವಿಗ್ರಹಳಾದ ಅಮ್ಮನ ಮುಂದೆ ಧೂಳಿನ ಸಮಾನವೂ ಇಲ್ಲದಂತಹ ನಾವು ಹೇಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ? ಎಷ್ಟು ತಿಳಿದರೂ ಸಹ ಸಿಂಧುವಿನಲ್ಲೊಂದು ಕೇವಲ ಬಿಂದು ಮಾತ್ರವೇ ಅನ್ನುವುದನ್ನು ನಾವು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳಬೇಕು. ಉಪನಿಷತ್ಕಾರರು ಹೇಳಿದಂತೆ ಆ ಜಗನ್ಮಾತೆ, ಆ ಪರಬ್ರಹ್ಮ ಸ್ವರೂಪಿಣಿ ಅಣುವಿಗೆ ಅಣುವಾಗಿದ್ದಾಳೆ, ಮಹತ್ತಿಗೆ ಮಹತ್ತಾಗಿದ್ದಾಳೆ. ಇಷ್ಟು ಎಚ್ಚರಿಕೆಯೊಂದಿಗೆ ಈಗ ನಾವು ಈ ಶ್ಲೋಕವನ್ನು ಗಮನಿಸೋಣ. ಇನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ಅಮ್ಮನ ಕಣ್ಣುಗಳು ಸೂರ್ಯಚಂದ್ರ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರಲ್ಲ, ಈ ಸೂರ್ಯಚಂದ್ರರಿಂದಲೇ ಹಗಲು ರಾತ್ರಿಗಳು ಸೃಷ್ಟಿಯಾಗ್ತಾ ಇದೆ. ನಮಗೆಲ್ಲ ಕಾಲದ ಗಣನೆ ಇರುವಂಥದ್ದು ಈ ಸೂರ್ಯಚಂದ್ರರ ನಡೆಯ ಆಧಾರದ ಮೇಲೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅಮ್ಮನ ಬಲಗಣ್ಣು ಸೂರ್ಯ, ಅಹಸ್ಸೂತೆ ಸವ್ಯಂ ತವನಯನ ಮರ್ಕಾತ್ಮಕತಯ. ಇನ್ನು ಅಮ್ಮನ ಎಡಗಣ್ಣು ಚಂದ್ರ, ಈ ಚಂದ್ರನ ಕಣ್ಣಿನಿಂದ ರಾತ್ರಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ. ತ್ರಿಯಾಮಂ ವಾಮಂ ತೇ ಸೃಜತಿ ರಜನೀನಾಯಕತಯ. ತ್ರಿಯಾಮಂ ಅಂದರೆ 3 ಯಾಮಗಳ ಕಾಲ ಆ ನಟ್ಟ ನಡುರಾತ್ರಿಯನ್ನು ಅಮ್ಮ ಸೃಷ್ಟಿ ಮಾಡುತ್ತಿದ್ದಾಳೆ. ಮತ್ತು ಈ ಹಗಲು ರಾತ್ರಿಯ ನಡುವಿನ ಕಾಲ ಸಂಧ್ಯಾಕಾಲ ಯಾರಿಂದ ಸೃಷ್ಟಿಯಾಗ್ತಾ ಇದೆ ಅಂತಂದರೆ, ತೃತೀಯಾತೆ ದೃಷ್ಟಿ ದರದಲಿತ ಹೇಮಾಂಬುಜ ರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರೀಂ. ಅಮ್ಮನ ಹುಬ್ಬುಗಳ ನಡುವೆ ಇರುವಂಥ 3ನೆಯ ಅಗ್ನಿನೇತ್ರದಿಂದ ಈ ಸಂಧ್ಯಾಕಾಲವು ಸೃಷ್ಟಿಯಾಗ್ತಾ ಇದೆ. ಅದು ಹೇಗಿದೆ ಅಂತಂದರೆ ಅತ್ಯಂತ ಕೆಂಪಾದ ಕಮಲದಂತಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೊರ ಜಗತ್ತಿನಲ್ಲೂ ಹಾಗೆ. ಏನು, ಹಗಲು ಸೃಷ್ಟಿ ಮಾಡುವಂಥದ್ದು ಸೂರ್ಯ, ರಾತ್ರಿ ಸೃಷ್ಟಿ ಮಾಡುವಂಥದ್ದು ಚಂದ್ರ. ಹಾಗಾಗಿ ಈ ಹಗಲು ರಾತ್ರಿಯ
ಅಥವಾ ರಾತ್ರಿ ಹಗಲಿನ ನಡುವಿನ ಸಂಧಿಕಾಲ, ಆ ಮಧ್ಯಕಾಲವನ್ನೇ ಸಂಧ್ಯಾಕಾಲ ಅಂತ ಕರೆಯುವಂಥದ್ದು. ಬೆಳಗಿನ ಸಂಧ್ಯಾ ಆದರೆ ಪ್ರಾತಃ ಸಂಧ್ಯಾ, ರಾತ್ರಿಯ ಸಂಧ್ಯಾ ಅಂತಂದರೆ ಸಾಯಂ ಸಂಧ್ಯಾ ಅಂತ ಹೇಳಿ. ಈ ಹಗಲು ರಾತ್ರಿಗಳ ನಡುವೆ ಇರುವಂಥ ಸಂಧ್ಯಾಕಾಲ ಅದು ಅಮ್ಮನ ಫಾಲಭಾಗದ ನೇತ್ರ ಸೃಷ್ಟಿ ಮಾಡುತ್ತಿದೆ. ಅದು ಅಗ್ನಿನೇತ್ರ. ನಮ್ಮ ಶರೀರದಲ್ಲೂ ಬಲಭಾಗದಲ್ಲಿ ಪಿಂಗಲಾ ನಾಡಿ ಇದೆ, ಅದು ಸೂರ್ಯನಿಗೆ ಸಂಬಂಧಪಟ್ಟ ನಾಡಿ. ಎಡಭಾಗದಲ್ಲಿ ಇರುವಂಥ ಇಡ ಅನ್ನುವಂಥದ್ದು ಚಂದ್ರನಿಗೆ ಸಂಬಂಧಪಟ್ಟ ನಾಡಿ ಅಂತ. ಮತ್ತು ಈ ಎರಡೂ ನಾಡಿಗಳ ನಡುವೆ ಇರುವಂಥದ್ದು ಮಧ್ಯದಲ್ಲಿ ಪ್ರಧಾನವಾದಂಥದ್ದು ಸುಷುಮ್ನಾ ನಾಡಿ. ಅದು ಆದ್ಯಂತವಿಲ್ಲದ್ದು ಅಂತ ಹೇಳ್ತಾರೆ, ಮಹಾ ಅಗ್ನಿಸ್ತಂಭ ಅಂತ ಹೇಳ್ತಾರೆ. ಅದು ಪರಿಪೂರ್ಣವಾದ ಚೈತನ್ಯ ಸ್ವರೂಪ. ಹಾಗಾಗಿ ಈ ಮೂರೂ ಸೇರಿದ ಸಂಧಿ ಸ್ಥಾನವೇ ನಮ್ಮ ಹುಬ್ಬುಗಳು, ಈ ಆಜ್ಞಾಚಕ್ರ. ಯಾರೆಲ್ಲ ಸಂಧ್ಯಾಕಾಲಗಳಲ್ಲಿ ನಮ್ಮ ಶರೀರದ ಈ ಸಂಧಿಸ್ಥಾನವಾದ ಹುಬ್ಬುಗಳ ನಡುವೆ ದೃಷ್ಟಿ ಇಟ್ಟು ಆ ಭಗವತಿಯನ್ನು ಧ್ಯಾನ ಮಾಡುತ್ತಾರೋ, ಜಪ ಮಾಡುತ್ತಾರೋ, ಅವರಿಗೆ ಶೀಘ್ರವಾದ ಫಲಸಿದ್ಧಿಯಾಗುತ್ತೆ. ಧಿಯೋ ಯೋ ನಃ ಪ್ರಚೋದಯಾತ್. ಸಂಧ್ಯಾಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವುದು ಇದೇ ಮಂತ್ರವನ್ನು. ಆ ಮಹಾತಾಯಿ ಸವಿತೃಮಂಡಲ ಮಧ್ಯವರ್ತಿಯಾದ ಗಾಯತ್ರಿ ಸ್ವರೂಪಳಾದ ಭಗವತಿಯನ್ನು ನಮಗೆ ಸರಿಯಾದ ಕಾಲದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಬುದ್ಧಿಯನ್ನು ಪ್ರಚೋದನೆ ಮಾಡು ತಾಯಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ನಮಗೆ ಬುದ್ಧಿ ಮೂರನೆಯ ಜ್ಞಾನನೇತ್ರ. ನೋಡಿ, ನಮಗೆ ಇದು ಕಾಣಿಸೋದಿಲ್ಲ. ಹಾಗಂತ ಹೇಳಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬುದ್ಧಿ ಇಲ್ಲ ಅಂತ ಹೇಳ್ತೀರೋ? ಯಾರೂ ಒಪ್ಕೊಳ್ಳೋದಿಲ್ಲ. ಎಲ್ಲರಿಗೂ ಬುದ್ಧಿ ಇದೆ, ಆದರೆ ಅದು ಜ್ಞಾನನೇತ್ರ ಯಾರಿಗೂ ಕಾಣಿಸುತ್ತಿಲ್ಲ. ನೋಡಿ, ನಮಗೆ ಎಷ್ಟೋ ಸಲ ಅನಿಸುತ್ತೆ ಇದು ಮಾಡಬಾರದು ಅಂತನ್ಸುತ್ತೆ, ಅಥವಾ ಇದು ಈ ಕೆಲಸ ಮಾಡಲೇಬೇಕು ಅಂತನ್ಸುತ್ತೆ. ಹಾಗಾದರೆ ಯಾರು ನಮ್ಮ ಒಳಗಡೆ ಇದ್ದು ಈ ರೀತಿಯಾದ ಪ್ರೇರಣೆಯನ್ನು ಕೊಡುತ್ತಿರುವುದು ಯಾವುದು ಅಂತಂದರೆ ಅದು ಅಂತರ್ವಾಣಿಯಿಂದ ಸ್ಫುರಣೆಯಾಗ್ತಾ ಇರುತ್ತೆ. ಆ ಅಂತರ್ವಾಣಿಯೇ ಜ್ಞಾನನೇತ್ರ. ಆ ಜ್ಞಾನನೇತ್ರವೇ ಸುಷುಮ್ನಾ ನಾಡಿಯ ಮೂಲಕ ಹರಿದು ಹೋಗುತ್ತಿರುವಂಥ ಚೈತನ್ಯ ಸ್ವರೂಪಳಾದ ಅಮ್ಮ. ಇದು ಒಂದು ಭಾಗ. ಮತ್ತೊಂದು ದೃಷ್ಟಿಯಲ್ಲಿ ಈ ಮೂರು ಕಣ್ಣಿನ ವಿಶೇಷತೆಯನ್ನು ಹೇಳ್ತಾರೆ. ಈಕ್ಷತ್ಯಾತ್ಮಕ ಶಕ್ತಿ ಅಂತ. ಕೇವಲ ಈ ಕ್ಷಣ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥ ಮಹಾನ್ ಕೃತಿಗಳನ್ನು ಅಮ್ಮ ತನ್ನ ಮೂರು ಕಣ್ಣುಗಳಿಂದ ಮಾಡ್ತಾ ಇದ್ದಾಳೆ. ಮತ್ತೊಂದು ವಿಶೇಷ, ಈ ಜಗತ್ತಿಗೆ ಸಂಬಂಧಪಟ್ಟಂಥ ಕಾಲರೂಪರಾಗಿರಬಹುದಾದ ಸೂರ್ಯ ಚಂದ್ರರು ಅಮ್ಮನ ನೇತ್ರಗಳಾಗಿದ್ದಾರೆ ಅಂತಂದರೆ ಈ ಕಾಲವೆಲ್ಲ ಅವಳ ಅಧೀನದಲ್ಲಿದೆ ಅಂತ ಅರ್ಥ. ಹಾಗಾಗಿ ಅವಳಿಗೆ ಈ ಕಾಲದ ಮಿತಿ ಅನ್ನುವಂಥದ್ದು ಇಲ್ಲ. ಅವಳು ಕಾಲಾತೀತಳು ಅಂತ. ಇಂತಹ ಸರ್ವ ಸಮರ್ಥಳಾದಂಥ ಜಗನ್ಮಾತೆ ತನ್ನ ಮೂರು ಕಣ್ಣುಗಳಿಂದ ಹಗಲು ರಾತ್ರಿ ಸಂಧ್ಯಾಕಾಲಗಳನ್ನು ಸೃಷ್ಟಿ ಮಾಡುತ್ತಿದ್ದಾಳೆ. ಅಷ್ಟು ಮಾತ್ರವಲ್ಲ, ಕೇವಲ ಈ ಕ್ಷಣ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯಾದಿ ಕೃತಿಗಳನ್ನು ಮಾಡ್ತಾ ಇದ್ದಾಳೆ. ಅಷ್ಟು ಮಾತ್ರವಲ್ಲ, ಜಗತ್ತಿಗೆ ಕಾಲರೂಪರಾದಂಥ ಸೂರ್ಯ ಚಂದ್ರರು ಅವಳ ನೇತ್ರವಾಗಿದ್ದಾಳೆ. ಅವಳು ಕಾಲಾತೀತಳಾಗಿದ್ದಾಳೆ ಅನ್ನುವಂಥ ಈ ಎಲ್ಲ ಚಿಂತನೆಗಳನ್ನು ಒಳಗೊಂಡಂಥ ಈ ಶ್ಲೋಕವನ್ನು ನಮಗೆ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಆ ವಿಶ್ವ ವಿಗ್ರಹಳಾದಂಥ ಜಗನ್ಮಾತೆಯ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.